ಫ್ಯಾಕ್ಟರಿಗಳಿಗೆ ದಾರಿಗಳು ಹೋಗುವಂಥದ್ದು. ಆಮೇಲೆ ಹೈವೇಗೆಲ್ಲ ಕನೆಕ್ಟ್ ಮಾಡ್ತಾರೆ. ಚೆನ್ನೈ ಈ ಕಡೆ ಎಲ್ಲ ಹೋಗೋದಕ್ಕೆ ತುಂಬಾ ಈಸಿ, ವಿಜಯವಾಡ ಕಡೆ ಹೋಗೋದಕ್ಕೆ ತುಂಬಾ ಈಸಿ. ಈ ರೋಡ್ಸ್ ಎಲ್ಲ ನಾವೆಲ್ಲ ಮಾಡ್ತಾ ಇದೀವಿ. ಅಂದ್ರೆ ಅದು ಟೋಟಲ್ ಆಗಿ 3,400 ಕೋಟಿ ರೂಪಾಯಿ. ಅದು 3,400 ಕೋಟಿ ರೋಡ್. ಅದು ಬಿಟ್ಟು ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ. ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಲಾಭ ಆಗಿದೆ, ಮಾತ್ರ ಲಾಸ್ ಆಗಿಲ್ಲ. ಹೆಂಗೆ ಲಾಭ ಆಗಿದೆ ಅಂತ ಹೇಳ್ತೀನಿ ನೋಡಿ. ಗ್ಯಾರಂಟಿಗೆ ಇವಾಗ ನಿಮ್ಗೆ 2,000 ರೂಪಾಯಿ ದುಡ್ಡು ಬರುತ್ತೆ. 2,000 ರೂಪಾಯಿ ದುಡ್ಡು ಬರುತ್ತೆ. ನೀವು ಅದೇನು ಕಟ್ಬಿಟ್ಟು ಎಲ್ಲಾದ್ರೂ ಮನೆಯಲ್ಲಿ ಪೆಟ್ಟಿಲಿ ಇಟ್ಕೊಳ್ತೀವಿ. ಏನೋ ಖರ್ಚು ಮಾಡ್ತೀರಲ್ಲ ನೀವು, ಏನೋ ಅಕ್ಕಿನೋ ರೈಸೋ ಅದೋ ಇದೋ ಏನೋ ತಗೊಂಡು ಮಕ್ಳಿಗೆ ಅದೆಲ್ಲ ಬರುತ್ತೆ. ತಿರ್ಗಿ ಹಂಗೆ ಬರ್ತದೆ ವಾಪಸ್ಸು, ಅಲ್ಲಿಗೆ ಬರ್ತದೆ. ನಿಮ್ ಕೊಡೋದು ತಿರ್ಗಾ ನೀವು ಖರ್ಚು ಮಾಡ್ತೀರ, ತಿರ್ಗಾ ವಾಪಸ್ ಅಲ್ಲಿಗೆ ಬರುತ್ತೆ. ಅದು ಹಂಗೆ ಏನು ಕೊರತೆ ಯಾವುದು ಇಲ್ಲ. ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ, ಒಳ್ಳೆ ಕೆಲಸಗಳಾಗ್ತಾ ಇದೆ. ಇವತ್ತು ನನ್ನ ಮಾಧ್ಯಮ ಮಿತ್ರ ಸ್ನೇಹಿತರಿಗೆ ಹೇಳ್ತೀನಿ, ಪತ್ರಕರ್ತರಿಗೆ, ಸರ್ ಪತ್ರಕರ್ತರಿಗೆ ಇಷ್ಟೇ, ಇನ್ನ ನಮ್ಮ ಅವಧಿ 3 ವರ್ಷ ಇದೆ. 3 ವರ್ಷ ಇದೆ. ಇನ್ನು 2 ವರ್ಷದಲ್ಲಿ ಕೋಲಾರ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 99% ರೋಡ್ಸ್ ಅನ್ನ ಕಂಪ್ಲೀಟ್ ಮಾಡ್ತೀವಿ. ಬರ್ಕೊಳ್ಳಿ. ಇವಾಗ ನಮಗೆ ಟೆಂಡರ್ ಆಗಿರೋದು, ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಇರೋದು ಆದ್ರೆ ಮುಗಿದೋಗುತ್ತೆ. ನಾನು ಹೇಳಿದ್ದು ಟೆಂಡರ್ ಆಗಿರೋದು, ಟೆಂಡರ್ ಆಗುವಂತದ್ದು ಇನ್ನ ಮುಂದಕ್ಕೆ ಇನ್ನೊಂದು 3-4 ತಿಂಗಳ ಒಳಗಡೆ ಆಗುವಂತ ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಏನಿದಾವೆ ಇವೆಲ್ಲ ಆದ್ರೆ ಆಲ್ಮೋಸ್ಟ್ ರೋಡ್ಗಳು ಕಂಪ್ಲೀಟ್ ಆಗ್ಬಿಡ್ತವೆ. ಯಾವ್ದು ನಮ್ ಚಿಕ್ಕ ಪುಟ್ಟ ಎಲ್ಲ ಇರ್ಬೋದು, ಅಷ್ಟು ಬಿಟ್ರೆ ಬೇರೆ ರೋಡ್ಗಳು ಇರೋದಿಲ್ಲ. ಆಮೇಲೆ ನಮ್ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋ ಪತ್ರಕರ್ತ. ನಮ್ ಕಾನ್ಸೆಪ್ಟ್ ಹೆಂಗ್ ಗೊತ್ತಾ ಸರ್? ರೋಡ್ ಅಲ್ಲ ನಮ್ ಕಾನ್ಸೆಪ್ಟ್. ಪಂಚಾಯತಿ ಹೆಡ್ ಕ್ವಾರ್ಟರ್, ವೆಟನರಿ ಹಾಸ್ಪಿಟ್ಲು, PSC ಹಾಸ್ಪಿಟ್ಲು, ಹೈಸ್ಕೂಲು, ಕಾಲೇಜು, ಇದು ನಮ್ಮ ಕಾನ್ಸೆಪ್ಟ್. ಅಲ್ಲಿಗೆ ಕನೆಕ್ಟಿವಿಟಿ ಮಾಡುವಂತದ್ದೇ ನಮ್ಮ ಕಾನ್ಸೆಪ್ಟ್. ಯಾಕಂದ್ರೆ ಜನಗಳು ಪಂಚಾಯತಿ ಆಫೀಸ್ ಬರ್ತಾರೆ, ವೆಟನರಿ ಹಾಸ್ಪಿಟಲ್ ಬರ್ತಾರೆ, PSC ಬರ್ತಾರೆ, ಕಾಲೇಜು, ಹೈಸ್ಕೂಲು ಹಿಂಗಿರುತ್ತಲ್ಲ, ಅಲ್ಲಿಗೆ ತಾನೇ ಜನ ಬರೋದು. ಸುಮ್ನೆ ಊರಿಗೆ ಹೋಗ್ತಾರೆ, ಎಲ್ಲಾದ್ರೂ ಹೋಗೋದಿಲ್ಲ ಅಂತ ನಮ್ಮ ಕಾನ್ಸೆಪ್ಟ್ ಮಾಡಿದೀವಿ. ಆ ಕಾನ್ಸೆಪ್ಟ್ ಇದೆ, ಅದರಿಂದ ನಾವು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಇವತ್ತು ಸೂಳೂರು ಗ್ರಾಮ ಪಂಚಾಯತ್